ಸುಭಾಷ್ ಶುಗಾರ್ ಅವರೇ, ಈ ಇಡೀ ಚರ್ಚೆ ಸದನದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದೀವಿ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇವುಗಳ ಬಗ್ಗೆ ರೈಸ್ ಆಗಿಬಿಡುತ್ತೆ, ದೊಡ್ಡ ಮಟ್ಟದಲ್ಲಿ ವಾಯ್ಸ್ ರೈಸ್ ಆಗಿಬಿಡುತ್ತೆ, ರಸ್ತೆ ಗುಂಡಿ ಇದ್ರಕ್ಕೇನೆ ಸದನ ಇದರಲ್ಲೇ ಮುಗಿದು ಹೋಗುತ್ತೆ ಅಂತ ನಂಬಿಕೊಂಡಿದ್ದ ಕಾಲಘಟ್ಟದಲ್ಲಿ ಸುತ್ತಿ ಬೆಳೆಸಿ ಅವ್ಯಾವ ಚರ್ಚೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಬೇಕಾಗಿತ್ತು ಆ ಚರ್ಚೆಗಳು ಆ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ. ಸುತ್ತಿ ಬೆಳೆಸಿ ಈಗ ಇವ್ರ ಪಾರ್ಟಿ ಯಾರು BJP ಅವರು ಮುನಿರತ್ನ ಸಿದ್ದರಾಮಯ್ಯನವರೇ ತೋಳು ತಟ್ಟೆ ಹೇಳ್ಬಿಡಿ ಒಂದ್ಸಲ 5 ವರ್ಷಕ್ಕೆ ನಾನೇ CM ಅಂತ ಹೇಳಿ ಅವ್ರು ತೋಳು ತಟ್ಟಾದ್ರು ಹೇಳ್ತಾರೆ, ತಲೆ ಚೆಚ್ಕೊಂಡಾದ್ರು ಹೇಳ್ತಾರೆ. ಇದು ಕಟ್ಕೊಂಡು ಮುನಿರತ್ನಗೆ ಏನಾಗಬೇಕು, BJP ಅವ್ರಿಗೆ ಏನಾಗಬೇಕು? ಒಂದು ವೇಳೆ ಹೇಳಲೇ ಇಲ್ಲಪ್ಪ, ತೋಳು ತಟ್ಟಲಿಲ್ಲ, 5 ವರ್ಷ CM ಅಂತಾರೆ. ಶತ್ರು ಮಿತ್ರ ಅನ್ನೋ ಟ್ರಿಕ್ಸ್ ಅಲ್ಲಿ ಮುನಿರತ್ನ ಅವರು ಇದ್ದಾರೆ. ಔಟ್ ಗೋಯಿಂಗ್ ಅಧ್ಯಕ್ಷ ಅಂತ, ಈಗ ಇವ್ರ ಪಾರ್ಟಿ ಔಟ್ ಗೋಯಿಂಗ್ ಅಧ್ಯಕ್ಷ ಅಂತಾರೆ ವಿಜಯೇಂದ್ರ ಅವ್ರಿಗೆ. ಇವ್ರು ರಾಜಣ್ಣನೇ ಮಾತಾಡ್ಬಿಟ್ರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ರೀ ಅವರು ಅಂತ. ಒಬ್ರು ಇನ್ಕಮಿಂಗ್ ಅಂತಾರೆ, ಒಬ್ರು ಔಟ್ ಗೋಯಿಂಗ್ ಅಂತಾರೆ. ಇದು ಒಬ್ಬ ಕಾಮನ್ ಮ್ಯಾನ್ಗೆ ಇದರಿಂದ ಏನಾಗಬೇಕು ಅಂತ ನನ್ನ ಪಾಯಿಂಟ್. ಇಲ್ಲ ರಮಾಕಾಂತ್, 100% ಇದರಿಂದ ಕಾಮನ್ ಮ್ಯಾನ್ಗಾಗ್ಲಿ ರಾಜ್ಯಕ್ಕಾಗ್ಲಿ ಏನು ಆಗ್ಬೇಕಾಗಿಲ್ಲ. ಈ ವಿಧಾನಸಭೆ ಕಲಾಪದೊಳಗಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಈ ವಿಚಾರದ ಬಗ್ಗೆ ಬಹಳ ಈ ಅಧಿವೇಶನದೊಳಗಡೆ ಚರ್ಚೆ ಆಗಿದ್ದಿದೆ ಅಲ್ಲ. ನಾನು ವಿರೋಧ ಪಕ್ಷವಾಗಿ BJP ಈ ವಿಚಾರಗಳನ್ನ ಮಾತಾಡೋದು ತಪ್ಪಲ್ಲ. ಯಾಕಂತಂದ್ರೆ ಸರ್ಕಾರದ ಇಬ್ಬರು ದೊಡ್ಡ ನಾಯಕರುಗಳ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗ BJP ಅದನ್ನ ಮಾತಾಡೋದು ತಪ್ಪಲ್ಲ. ಆದ್ರೆ ಸದನದ ಹೊರಗಡೆ, ಕಲಾಪದ ಹೊರಗಡೆ ಅವರು ಈ ತರದ್ದೆಲ್ಲ ರಾಜಕೀಯ ಮಾಡ್ಬೋದು. ಕಲಾಪದೊಳಗಡೆ ಬಹಳ ಸೀರಿಯಸ್ ವಿಚಾರಗಳನ್ನ ಮಾತಾಡ್ಬೇಕಾಗಿತ್ತು. ಆದ್ರೆ ಸೀರಿಯಸ್ ವಿಚಾರಗಳನ್ನ ಮಾತಾಡಿದ್ರು ಕೂಡ ಅವ್ರಿಗೆ ಬಹಳ ಆಸಕ್ತಿ ಇದ್ದಿದ್ದು, ಹೆಚ್ಚಿನ ಅವರ ಒತ್ತು ಇದ್ದಿದ್ದು ಈ ಮುಖ್ಯಮಂತ್ರಿ ಯಾರಾಗ್ತಾರೆ, ಉಪಮುಖ್ಯಮಂತ್ರಿ ಯಾರಾಗ್ತಾರೆ, ಇವ್ರು ಮುಂದುವರಿಯೋದಿಲ್ವಾ, ಈ ವಿಚಾರದ ಬಗ್ಗೆ. ಇದರಿಂದ ಬಹಳ ಏನು ರಾಜ್ಯದ ಜನಕ್ಕೆ ಅನುಕೂಲ ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ. ಒಂದನೇದ್ದು. ಎರಡನೇದ್ದು, BJPಯ ವಕ್ತಾರರಿಗೆ ಹೇಳಿರೋದನ್ನ ಒಂದು ಮಾತನ್ನ ನಾನು ಒಪ್ಕೊಳ್ತೀನಿ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೋ ಅಥವಾ ಇಲ್ವೋ, ಚೇಂಜ್ ಆಗಿಬಿಡ್ತಾರ ಅನ್ನೋ ಒಂದು ವಾತಾವರಣ, ಚರ್ಚೆ ರಾಜ್ಯದೊಳಗಡೆ ಬಹಳ ನಿರಂತರವಾಗಿ ನಡೀತಾ ಇರೋದ್ರಿಂದ ಇದರ ಪರಿಣಾಮವಾಗಿ ಆಡಳಿತದ ಮೇಲೆ ಅದರ ಒಂದು ಬಹಳ ಕೆಟ್ಟದಾದಂತ ಒಂದು ಪರಿಣಾಮ ಆಗತ್ತೆ. ಅಧಿಕಾರಿಗಳಿಗೂ ಕೂಡ ಒಂದು ಕೆಲಸ ಮಾಡೋ ವಿಚಾರದೊಳಗಡೆ ಈಗ ಯಾವ ಸರ್ಕಾರ ಇರ್ತದೆ, ಯಾರು ಮುಖ್ಯಮಂತ್ರಿ ಇರ್ತಾರೋ, ಮುಂದೆ ಯಾರು ಬರ್ತಾರೋ ಇಲ್ವೋ ಅನ್ನುವ ಒಂದು ಅವರ ಮನಸ್ಸಿನೊಳಗಡೆ ಇದ್ದಾಗ ಅವರು ಕೂಡ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಆಡಳಿತದ ಮೇಲೆ ಹಿಡಿತ ಕಳ್ಕೊಳ್ತಾ ಇದೆ ಸರ್ಕಾರ. ಇದು BJP ವಕ್ತಾರ ಹೇಳಿದ್ದು ನಾನು 100% ಸರಿ, ಅದನ್ನ ಒಪ್ಕೊಳ್ತೀನಿ. ಅದ್ರ ಜೊತೆಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ. ಈ BJP ಸರ್ಕಾರ ಹಿಂದಿನ ಸರ್ಕಾರಗಳಿದ್ದಾಗ 3 ಜನ ಮುಖ್ಯಮಂತ್ರಿಗಳಾದ್ರು, ಎರಡನೇ ಬಾರಿ ಸಮ್ಮಿಶ್ರ ಸರ್ಕಾರದೊಳಗಿದ್ದಾಗಲೂ ಮತ್ತೆ 3 ಜನ ಮುಖ್ಯಮಂತ್ರಿಗಳಾದ್ರು, 2 ಜನ ಮುಖ್ಯಮಂತ್ರಿಗಳಾದ್ರು. ಅದು ಕೂಡ ಇದೇ ತರನ ಅಂತ ಕೇಳಿದಾಗ ಅದನ್ನೆಲ್ಲ ಯಾಕ್ರಿ ನೀವು ಹಿಂದಿನ ಮಾತಾಡ್ತೀರಿ, ನೀವು ಈಗಿನ ಮಾತಾಡ್ರಿ ಅಂದ್ರು. ಕೇಂದ್ರ ರಾಜಕಾರಣವನ್ನು ನಾವು ನೋಡಿದ್ರೆ BJP ಅವರು ಮಿನಿಮಮ್ 1947 ಜವಾಹರ್ಲಾಲ್ ನೆಹರುದಿಂದ ಆರಂಭ ಮಾಡ್ತಾರೆ. ಅವ್ರು ಇವತ್ತಿನ ಜನತೆ ಮಾತಾಡೋದನ್ನೇ ಇಲ್ಲ. ಆದ್ರೆ ಇಲ್ಲಿ ಬಂದ ಹಳೇದ್ ಯಾಕೆ ಮಾತಾಡ್ತೀರಿ, ಇವತ್ತಿನ ಮಾತಾಡ್ರಿ ಅಂತ ಹೇಳ್ತಾರೆ. ಇದು ಪ್ಯೂರ್ ಪಾಲಿಟಿಕ್ಸ್. ಅವರವರ ಪಾಲಿಟಿಕ್ಸ್ ಅನ್ನ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಜನ ಆಗ್ಲಿ, ನಾವು ಮಾಧ್ಯಮದವರಾಗಿ ಆಗ್ಲಿ ಬಹಳ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ನನಗೆ ಅನ್ಸಲ್ಲ. ಬಟ್ ಇವತ್ತು ಸದನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ಈಗ ಹಿಂದೆನೂ ಇದ್ದೆ, ಈಗಲೂ ಇದನ್ನು ಕಂಟಿನ್ಯೂ ಆಗ್ತೇನೆ ಅಂತ ಹೇಳಿದ್ರು. ಆದ್ರೆ ಅವರ ಮಾತಿನ ದಾಟಿ, ಅವರ ಆತ್ಮವಿಶ್ವಾಸ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ನನಗೆ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಏನು ಅಧಿಕಾರ ಹಸ್ತಾಂತರದ ವಿಚಾರದ ಸಂಬಂಧಪಟ್ಟಂಗೆ ಕಳೆದ ಹಲವು ತಿಂಗಳುಗಳಿಂದ ಚರ್ಚೆ ನಡೀತಾ ಇದೆ. ನಿಧಾನಕ್ಕೆ ಒಂದು ಸ್ಪಷ್ಟ ಚಿತ್ರಣ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅಧಿಕಾರವನ್ನ ಬಿಟ್ಟು ಕೊಡ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ತಾ ಇರ್ಬೋದು, ಅಥವಾ ಆ ರೀತಿ ಏನೋ ಒಂದು ಪಕ್ಷದೊಳಗಡೆ ಡಿಸೈಡ್ ಅಂತೂ ಆಗಿದೆ ಅನ್ನೋದು ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ನನಗಂತೂ ಅನಿಸ್ತಾ ಇತ್ತು. ನನಗೆ ಬಹಳ ಸ್ಪಷ್ಟವಾಗಿ ಆ ರೀತಿ ಅನಿಸಿದೆ. ಆದ್ರೆ ಅದು ಯಾವಾಗ ಏನು ಅನ್ನೋದನ್ನ ನೋಡ್ಬೇಕಾಗಿದೆ. ಜಗದೀಶ್ ಚಂದ್ರ ಅವರು, ಈಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಯ್ತು, ಈಗ ಒಂದು ಪಾರ್ಟಿ ಆ ಥರ ನಡೀತಿದೆ ಅಂದಾಗ ಒಂದು ಎದುರಾಳಿ ಪಕ್ಷವಾಗಿ ಅದರಿಂದ ನನಗೇನು ಲಾಭ ಅಂತಾನೆ ಎದುರಾಳಿ ಪಾರ್ಟಿ ನೋಡೋದು. ಯಾವ ಪಾರ್ಟಿಗಳಾದರೂ ಅಷ್ಟೇ. ನಾನು ಬರೀ ಕಾಂಗ್ರೆಸ್ BJP ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ರಾಜ್ಯದಲ್ಲಿ A ಅನ್ನೋ ಪಾರ್ಟಿ, B ಅನ್ನೋ ಪಾರ್ಟಿ ಇದ್ದ ಸಂದರ್ಭಗಳಲ್ಲಿ ಒಂದು ಪಾರ್ಟಿಯ ವೀಕ್ನೆಸ್ ಅನ್ನು ಕಾದುಕೊಂಡು ನನಗೆ ಅಧಿಕಾರ ಹಿಡಿಯೋಕ್ಕೆ ಚಾನ್ಸ್ ಸಿಗುತ್ತಾ ಅಂತ ಹೇಳಿ, ಕಾಗೆ ಬಾಯಲ್ಲಿ ಕಜ್ಜಾಯ ಇದ್ದಾಗ ಕೆಳಗಡೆಯಿಂದ ನರಿ, ನಿನ್ನ ಕಂಠ ಎಷ್ಟು ಸುಮಧುರ, ನೀನು ಎಷ್ಟು ಚೆನ್ನಾಗಿ ಕಾಕ ಅಂತೀಯ, ಒಂದ್ಸಲ ಹಾಡು ಅಂತ ಕೆಳಗಡೆ ಆಸೆ, ಬಿದ್ದೋ ಬಿಡ್ಲಿಯ ಕಜ್ಜಾಯ ತಿಂದು ಬಿಡೋಣ ಅಂತ ಹೇಳಿ. ಸೊ ಅಂಥ ಚಾನ್ಸಸ್ ಏನಾದರೂ ಕಾಣಿಸ್ತಾ ಇದೆಯಾ ಇಲ್ಲಿ ಅಂತ? ರಮಾಕಾಂತ್ ಅವರೇ, ನಾನಿಲ್ಲಿ ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಹೇಳ್ತೀನಿ. ಇದು ನಾನು ಪಕ್ಷಾತೀತವಾಗಿ ಮಾತಾಡ್ತಿಲ್ಲ. ಜನಸಾಮಾನ್ಯನಾಗಿ ನಾನು ಗಮನಿಸ್ತಂತಂದ್ರೆ
ಕಾಂಗ್ರೆಸ್ ಸರ್ಕಾರ ಆಗ್ಲಿ ಬಿಜೆಪಿ ವಿರೋಧ ಪಕ್ಷ ಆಗ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ಬರು ಸಂಪೂರ್ಣವಾಗಿ ಕರ್ನಾಟಕದ ಜನತೆಗೆ 100% ದ್ರೋಹ ಬಗಿತಾ ಇದ್ದಾರೆ. ಓಕೆ, ಇದು ಯಾವ ರೀತಿ ಅಂತಂದ್ರೆ ನೀವ್ ಹೇಳ್ದಂಗೆ ಇದು ಯಥಾಸ್ಥಿತಿ. 2.5 ವರ್ಷ ಮುಂಚೆಕ್ಕೆ ಅಧಿಕಾರಕ್ಕೆ ಬಂದಿದ್ಯಾ ಹಾಗೆ ಕಾಂತ ಖಜಾನು ಬೀಳಲ್ಲ ಇರ್ತಾ ಇಲ್ಲ, ಅವಾಗಿಂದಾನು ಈ ಚರ್ಚೆ ಇದ್ದೇ ಇದೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಬಿಡ್ತಾರೆ ಅಂತ ಬಿಡ್ತಿಲ್ಲ. ಬಿಡ್ತಾರೋ ಬಿಡಲ್ವೋ, ಅದರಿಂದ ನಮ್ಮ ಕರ್ನಾಟಕದ ಜನಕ್ಕೆ ಏನ್ ಲಾಭ ಆಗಿದೆ, ಅದರಿಂದ ಏನಾಗುತ್ತೆ, ಇದು ಆಂತರಿಕ ವಿಚಾರ. ಅಶ್ವಥ್ ನಾರಾಯಣ ಅವ್ರ ಪ್ರಶ್ನೆ ಇತ್ತಲ್ಲ, ಒಂದು ಫುಟ್ ಸ್ಟೆಪ್ ಹೇಳಿ ಸಿದ್ದರಾಮಯ್ಯನವ್ರದ್ದು, ಏನ್ ಕೆಲಸ ಮಾಡಿದ್ರು ರಮಾಕಾಂತ್? ಒಂದೊಂದು ಯೋಜನೆ ಮಾಡಿದಾರಾ, ಒಂದು ಗುರುತು ಮೂಡಿಸಿದಾರಾ, ಗುರುತು ಮೂಡಿಸಿದಾರ ಅವ್ರು ಹೇಳಿ ಅಂತ ಅಶ್ವಥ್ ನಾರಾಯಣ ಅದನ್ನ ಈ ವಿಚಾರವಾಗಿ ನಾನು ಹೇಳ್ತಿರೋದು. ಬಿಜೆಪಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿದೆ. ಅವ್ರು ನಾವು ಕೇಳ್ತಾ ಇದೀವಿ, ನಾವು ಇನ್ನೇನ್ರಿ ಮಾಡೋಣ, ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ, ಕೇಳ್ತೀವಿ, ಸದನದಲ್ಲೂ ಕೇಳಿದ್ದೀವಿ, ಅಭಿವೃದ್ಧಿ ದಿನ ಬೆಳಗ್ಗೆ ಆದ್ರೆ ನಾವು ಮಾತಾಡ್ತೀವಿ, ಇನ್ನೇನ್ ಮಾಡೋಣ ನಾವು ಅಂತಾರ ಅವರು. ಇವ್ರು ಮಾಡಂಗಿದ್ದಿದ್ರೆ ಜಾಸ್ತಿ ದೂರ ಬೇಡ. ಈಗ ಬೆಂಗಳೂರ್ದು ಇದು ಏನೋ ಪಾಟ್ವಲ್ಸ್, ಇದೇ ಒಬ್ರು ಕಲಾವಿದ್ರು ಈಗ ನಾನು ನೋಡ್ತಾ ಇದ್ದೆ, ಅಶೋಕ್ ಅವರು ರೋಡಲ್ಲಿ ನಿಂತ್ಕೊಂಡು ಸಿಮೆಂಟು ಜಲ್ಲಿ ಗಾರೆನ ಕಲಸಿ ರಸ್ತೆ ಗುಂಡಿ ಒಂದು ಮುಚ್ಚಿದ್ದಾರೆ. ಇವತ್ತು ನೋಡಿ ಒಬ್ರು ಕಲಾವಿದ್ರು ಹೋಗಿ ವಿಡಿಯೋ ಮಾಡಿದ್ದಾರೆ, ಇನ್ನೂ ರಸ್ತೆ ಗುಂಡಿಗಳ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ನಿಮಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, 18,000 ಕೋಟಿ ನಾವು ಖರ್ಚು ಮಾಡಿದೀವಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಅಂತ ಹೇಳಿದ್ದಾರೆ. ಈಗ 2.5 ವರ್ಷದಿಂದಾನು ಈ ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿಗಳು ಮುಚ್ಕೊಂಡು ಬರ್ತಾನೆ ಇದ್ದಾರೆ. ಅಂದ್ರೆ ಈಗ ನೀವ್ ಹೇಳ್ದಂಗೆ ಏನ್ ಗೊತ್ತಾ, ಹಿಂದಕ್ಕೆ ಹೋಗ್ತಾನೆ ಇತ್ತು ಅಂತಂದ್ರೆ ಸುಮಾರು 8-10 ವರ್ಷದಿಂದ ಯಥಾಸ್ಥಿತಿ ಇದೆ. ಹಾಗಾಗಿ ಬಿಜೆಪಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಕಾಂಗ್ರೆಸ್ ಅವರು ಸಂಪೂರ್ಣ ವಿಫಲ. ಇದರಿಂದ ಏನು ಅಂತಂದ್ರೆ ಕರ್ನಾಟಕದ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ. ಈಗ ಅಧಿವೇಶನ ಅಂತ ಹೇಳಿದ್ರೆ, ಅಧಿವೇಶನದಲ್ಲಿ ಎಂತ ಅವಕಾಶ ಇತ್ತು ಬಿಜೆಪಿ ಅವರಿಗೆ ಚರ್ಚೆ ಮಾಡೋದಕ್ಕೆ? ರೈತರ ಸಮಸ್ಯೆ ಇತ್ತು, ಮಾತಾಡಿದ್ರಾ? ಇಲ್ಲ. ರಸ್ತೆ ಗುಂಡಿಗಳ ಸಮಸ್ಯೆ ಇತ್ತು, ಮಾತಾಡಿದ್ರಾ? ಇಲ್ಲ. ಎಷ್ಟೋ ಜನ ಸಾಯ್ತಿದ್ದಾರೆ, ಅದ್ರ ಬಗ್ಗೆ ಸಮಸ್ಯೆ ಮಾತಾಡಿದ್ರಾ? ಇಲ್ಲ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಇದೆಲ್ಲ ಬಿಜೆಪಿ ಅವರೇ ಹೇಳ್ತಿದ್ದಾರೆ, ಅದು ಆಂತರಿಕ ಅಂತ. ಅಂದ್ಮೇಲೆ ಅದನ್ನ ಬಿಟ್ಟು ನೀವು ಬೇರೆ ಚರ್ಚೆ ಮಾಡಿ ಸ್ವಾಮಿ ಅಧಿವೇಶನದಲ್ಲಿ.